ಸೊ ಮತ್ತೆಲ್ಲ ಸುತ್ರಮಣಿಗೂ ನಮಸ್ಕಾರ, ನನ್ನ ಹೊಸ ಬ್ಲಾಗಿಗೆ ಸ್ವಾಗತ. ಇವತ್ತು ಆಕ್ಚುಲಿ ಒಂದು ವಾರ ಆದ್ಮೇಲೆ ಪಟ್ನ ಬಿಚ್ಚಿಸ್ತಾ ಇದ್ದೀನಿ. ಸೊ ಇವತ್ತು ಮತ್ತೆ ಹೋಗಿ ಪಟ್ ಬೀಜಿಸ್ಕೊ ಬರೋದು. ನನ್ನ ಫ್ರೆಂಡ್ ಬರ್ತಾ ಇದ್ದಾನೆ, ತುಂಬಾ ತಿಂಗಳಾದ್ಮೇಲೆ ಆಕ್ಚುಲಿ ಮೀಟ್ ಆಗ್ತಿರೋದು ನಾವು. ಸೊ ಇವತ್ತು ನಾವು ಆಕ್ಚುಲಿ ನ್ಯೂ ಬಿಲ್ಡ್ ರೋಡಿಗೆ ಹೋಗ್ತಿದ್ವಿ, ಸ್ವಲ್ಪ ಫನ್ ಮಾಡಕ್ಕೆ, ಅಂದ್ರೆ ಸ್ವಲ್ಪ ಏನಾದ್ರು ತಿನ್ನಕ್ಕೆ ಬಂದಿದೀವಿ. ನನ್ನ ಜೊತೆ ಜಯಂತನ ಬಂದವನೇ ಚಡ್ಡಿ ಹಾಕೊಂಡು. ಸೊ ಈಗ ಪಟ್ಟು ತೆಗೆಸ್ಕೊಂಡು ಮನೆಗೆ ಹೋಗ್ತಾ ಇರೋದೆ. ಈ ಸಲ ಮತ್ತೆ ಪಟ್ಟು ಹಾಕಿದ್ರೆ ಪಟ್ಟು ಹಾಕ್ಸ್ಕೊಳಲ್ಲ ಬರೋ, ಎಷ್ಟು ದಿನ ಅಂತ ಪಟ್ಟು ಹಾಕ್ಸ್ಕೊಂಡಿರ್ಲಿ. ನನ್ನ ಜೀವನದಲ್ಲಿ ಇನ್ನೊಂದು ದೊಡ್ಡ ಕ್ಯಾಬ್ರೆ ಆಯ್ತು. ಇವತ್ತು ಪಟ್ಟು ತೆಗಿತೀನಿ ಅಂತ ಏನು ಅಂದಿದ್ರಲ್ಲ, ಹೇಳ್ತಿದ್ದಾರೆ ಈ ಪಟ್ಟು ಮೇಲೆ ಇನ್ನೂ 2 ದಿನ ಸ್ನಾನ ಮಾಡಿ ಕಂಟಿನ್ಯೂಸ್ ಆಗಿ ಸೋಮವಾರ ನಾನೇ ತೆಗಿಬೋದಂತೆ. ತೆಗೆದ್ಮೇಲೆ ಕೈಲ ಹಚ್ಕೊಂಡು ದಿನ ಒಂದು 20 ದಿನ ಮಸಾಜ್ ಮಾಡಿದ್ರೆ ಸರಿ ಹೋಗುತ್ತಂತೆ. ಜಿಮ್ ಹೋಗೋದಿತ್ತ ನಾನು ಕೇಳ್ಬೇಕಿತ್ತು. ಮೋಸ್ಟ್ಲಿ ಯಾಕೋ ಜೂನ್ ಪೂರ್ತಿ ಜಿಮ್ ಇಲ್ಲ ಅಂತಾನೆ ಅನ್ಕೋತೀನಿ. ಮತ್ತೆ ಜುಲೈಯಿಂದನೇ ಸ್ಟಾರ್ಟ್ ಮಾಡ್ತೀನಿ ಜಿಮ್. ಸೊ ಈಗ ಮನೆಗೆ ಬಂದ್ಬಿಟ್ಟು ನಾರ್ಮಲ್ ತಿಂದಿರಂದು ರೆಡಿ ಆಗಿದೆ. ಸೊ ತಿಂಡಿ ರೆಡಿ ಆಗಿ ನನ್ನ ಫೇವ್ರೆಟ್ ರೊಟ್ಟಿ ಮತ್ತೆ ಕುಂಬಳಕಾಯಿ ಪಲ್ಯ. ಸೊ ಕುಂಬಳಕಾಯಿ ಪಲ್ಯ ನಾರ್ಮಲ್ ಸ್ವೀಟ್ ಆಗಿರುತ್ತೆ ಅಂಡ್ ಸ್ವಲ್ಪ ಮಸಾಲೆ ಆ್ಯಡ್ ಮಾಡಿದಾಗ ಇನ್ನೊಂದು ಟೇಸ್ಟ್ ಆಗಿರುತ್ತೆ. ಸೊ ತಿಂದಾದ್ಮೇಲೆ ಮುಂದಿನ ಬ್ಲಾಗ್. ಸೊ ನನ್ನ ಔಟ್ಫಿಟ್ ಇದೆ ಪೂರ್ತಿ ಇವತ್ತು ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕಲ್ಲಿ ಹೋಗ್ತಾ ಇದ್ದೀನಿ. ಯಾವುದೋ ಬಟ್ಟೆ ಸಿಕ್ಕಿದ ಬಟ್ಟೆ ಹಾಕೊಂಡು ಹೋಗ್ತಾರೆ, ಅದು ಟೈಮಿಲ್ಲ ಅಂತು. ಸೊ 1 ವರ್ಷ ಆಯ್ತು ಅನ್ಸುತ್ತೆ. 1 ವರ್ಷ ಆದಮೇಲೆ ಫ್ರೆಂಡ್ಸ್ ಎಲ್ಗುರು ಇವನು ಹಿಂದೆ ಹೋಗ್ಬಿಟ್ನಾ. ಯಾರೆಲ್ಲ ಕರೆದ ಹೋಗ್ತೀವಿ, ಎಲ್ಲೋದ್ನೋ ಏನೋ. ಅಲ್ಲಿ ಅವನೇ ಅಲ್ಲಿ ಇದ್ಬಿಟ್ಟು ಇಲ್ಲಿ ಅಂತ ಹೇಳ್ತಾನೆ. ಒಂದು ಕೈ ಹಿಡ್ಕೊಂಡ್ಬರ್ತಾವನೆ. ಹ್ಯಾಂಡ್ಸೆ ಕೊಡೋದೈತಿ ಏನು ಎಲ್ಲ ಮನೆ ಇರೋದು ಇಲ್ಲಿ, ಯಾವುದೋ ಮೂಲೆಗೆ ಹೋಗ್ಬಿಟ್ಟಿಲ್ಲ. ಇಲ್ಲಿ 2 ಸಲ ಬಂದೆ ಆ ರೋಡಲ್ಲೂ ಒಂದು ಕಾಲ್ದ. ಸೊ ಗೈಸ್ ಇಲ್ಲಿ ಶವರ್ಮ ತಿನ್ನಕ್ಕೆ ಬಂದಿದ್ದೀವಿ. ಗೈಸ್ ಇಲ್ಲಿ ಏನಿದೆ ಡಿಶಸ್? ಗ್ರಿಲ್ ಚಿಕನ್. ಸೊ ಗ್ರಿಲ್ ಚಿಕನ್ ಬಂದಿದೆ. ಸೊ ಗೈಸ್ ಒಂದ್ಸಲ ವೆದರ್ ತೋರಿಸ್ತೀನಿ ನೋಡಿ. ಪೂರ್ತಿ ವೆದರ್ ಮಾಡಿದ್ರೆ ಎಲ್ಲ ಕಡೆ ಫುಲ್ ಕತ್ಲು. ಇದಂತೂ ಪೂರ್ತಿ ಬ್ಲ್ಯಾಕ್ ಆಗೋಗಿದೆ. ಇಲ್ಲಿ ನೋಡಿ, ಓ ಮೈ ಗಾಡ್. ಸೊ ಇವತ್ತು ಬೆಂಗಳೂರಲ್ಲಿ ಭಾರಿ ಮಳೆ ಆಗೋ ಸಾಧ್ಯತೆ. ಈ ವೆದರಲ್ಲಿ ಈ ಥರ ಹೊರಗಡೆ ಬಂದು ಮೇಲ್ಗಡೆ ಮಳೆ ಬಂದು ಜೋರಾಗಿ ಡ್ಯಾನ್ಸ್ ಮಾಡಬೇಕು ಅನಿಸುತ್ತೆ. ಸೊ ಯಾರು ವೆದರ್ ಇದನ್ನು ನೋಡ್ತಾ ಇದ್ದಾರೆ ಅಂದರೆ ಸೊ ಎಂಜಾಯ್ ಮಾಡಿ. ಮಳೆ ಜೋರಾಯಿತು ಗೈಸ್, ಜೋರಾಯಿತು. ಬಟ್ ಚೆನ್ನಾಗಿದೆ ಆ್ಯಕ್ಚುಲಿ, ನೋಡ್ಬೋದು ಮಳೆ ಬರ್ತಾ ಇದೆ. ಸೊ ನನ್ನ ಮೇಲೆ ಮಳೆ ಬೀಳ್ತಾ ಇದೆ. ಸೊ ಜಾಸ್ತಿ ನಿಂತ್ರೆ ಇದಾಗುತ್ತೆ. ಸೊ ಕೆಳಗಡೆ ಹೋಗಿ ಮುಂದಿನ ಬ್ಲಾಕ್. ಸೊ ಮನೆಗೆ ಬಂದೆ, ಪೂರ್ತಿ ನೆಂದೋಗ್ಬಿಟ್ಟಿದ್ದೀನಿ. ಸೊ ಬಟ್ ಆದರೂ ಮಳೆಯಲ್ಲಿ ನೆನೆ ಕುಂತ್ರೆ ಏನೋ ಖುಷಿ ಇರುತ್ತೆ. ಸೊ ಈಗಂತೂ ಭಾರಿ ಮಳೆ ಬರೋಂಗಿದೆ. ಸೊ ನೋಡೋಣ ಮಳೆ ನಿಂತಾದ್ಮೇಲೆ ಏನಾಗುತ್ತೆ ಅಂತ. ಸೊ ಸದ್ಯಕ್ಕೆ ಇವಾಗ ಇಷ್ಟೇನೆ. ಸೊ ನಾಳೆಗೆ ಇವಾಗ ಪಟ್ಟೆ ಅಂತ ಇನ್ನೂ ತೆಗ್ಸಿಲ್ಲ. ಸೊ ಇನ್ನು ಮಂಡೆ ತೆಗೆಯೋದು ಅಂತ ನಾವೇ ತೆಗೆಯೋದು ಬಟ್ಟೆನ, ಮಾಮೂಲಿ ನಾವೇ ಮಂಡೆ ಪಟ್ಟು ತೆಗೆಯೋದು. ಸೊ ಸದ್ಯಕ್ಕೆ ಇವತ್ತು ಇಷ್ಟೇನೆ. ಸೊ ಇಷ್ಟ ವಿಡಿಯೋ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾಳೆ ಹೊಸ ಬ್ಲಾಗ್ ಸಿ ಯು ಟಾಟಾ ಬಾಯ್.